ನಮಸ್ತೆ. ನಾವು ಚಿತ್ರದುರ್ಗ ಡಿಸ್ಟಿಕ್ ಚಿತ್ರದುರ್ಗ ತಾಲೂಕಿನ ಮೆದಹಳ್ಳಿ ಗ್ರಾಮ ಪಂಚಾಯತಿ ಒಬ್ಬ ದಿಟ್ಟ ನಾಯಕನಾಗಿರುವ ವ್ಯಕ್ತಿ ಮನೆಯಲ್ಲಿದ್ದೀವಿ. ಬನ್ನಿ ಅವರ ಒಂದು ಕಿರು ಪರಿಚಯ ಮಾಡೋಣ. ಸರ್ ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು? ನಾಗೇಂದ್ರಪ್ಪ ಅಂತೇಳಿ. ನಾಗೇಂದ್ರಪ್ಪ. ಯಾವ ಪಂಚಾಯತಿಂದ ಗೆದ್ದು ಮೆಂಬರ್ ಆಗಿದೆ? ಮೆದಹಳ್ಳಿ ಪಂಚಾಯತಿಂದ. ಮೆದಹಳ್ಳಿ ಪಂಚಾಯತ್ನಾಗೆ ರಾಜಕೀಯ ಪ್ರವೇಶ ಯಾವಾಗ ಸರ್ ನಿಮ್ಮದು? ಮತ್ತು ಕಾಲೇಜ್ ಲೆವೆಲಲ್ಲಿ ಆಯಿತು. ಕಾಲೇಜಲ್ಲಿ ಓದ್ತಿರ್ಬೇಕಾದ್ರೆ ಆಯಿತು. ಕಾಲೇಜಲ್ಲೇ ರಾಜಕೀಯ ಸ್ಟಾರ್ಟ್ ಆಯಿತು. ಈಗ ಫ್ಯಾಮಿಲಿ ಅಂತ ರಾಜಕೀಯ ಬಂದಿರ್ತದ, ನೀವೇ ಫಸ್ಟ್ ಸರ್ ರಾಜಕೀಯಕ್ಕೆ ಅಂತ? ನಾನೇ ಫಸ್ಟ್ ರಾಜಕೀಯ ಬಂದಿದ್ದು. ಫ್ಯಾಮಿಲಿಯಲ್ಲಿ ಅಪ್ಪ ಯಾರು ರಾಜಕೀಯದಲ್ಲಿ ಆಗಿದ್ದೀರಾ ಸರ್? ನಿಮ್ಮ ಎಜುಕೇಷನ್ BA LLB. BA LLB. ಈಗ ಎನಾಮಿನೇಷನ್ ಆಗಿ ಗೆದ್ದಿದ್ದ ಓಟ್ ತೊಗೊಂಡು ಗೆದ್ದರ ಸರ್? ಇಲ್ಲ, ಎನಾಮಿನೇಷನ್ ಗೆದ್ದಿದ್ದು. ಎನಾಮಿನೇಷನ್ ಆಗಿ ನಿಂತು ಗೆದ್ದಿದ್ದೀರಾ ಸರ್. ಆಚೆಗೆ ಬಂದು ಅಲ್ಲೇ 4 ವರ್ಷ ಮುಗಿತಾ ಬಂದಿದೆ. 4 ವರ್ಷ 5 ವರ್ಷ ಕಾಲಿಟ್ಟಿದ್ದೀರಾ. ಅವಧಿಯೊಳಗೆ ಏನೆಲ್ಲ ಅಭಿವೃದ್ಧಿ ಕೆಲಸಗಳು ಮಾಡಿಸಿದ್ದೀರಾ ಸರ್ ನಿಮ್ಮ ಗ್ರಾಮ? ನನ್ನ ಒಂದು ವಾರ್ಡಲ್ಲಿ ಕೆಲವೊಂದು ಹಿಂದೆ ಇದ್ದಿದ್ದು ಚರಂಡಿಗಳು, ರೋಡು, ದೀಪ ಇವೆಲ್ಲ ವ್ಯವಸ್ಥೆನೂ ಮಾಡಿದ್ದೀನಿ. ನೀರಿನ ವ್ಯವಸ್ಥೆನೂ ಮಾಡಿದ್ದೀನಿ. ನೀರಿನ ವ್ಯವಸ್ಥೆಯಲ್ಲಿ ಯಾವ ರೀತಿ ಇದೆ ಸರ್ ಇದು? ನೀರಿನ ವ್ಯವಸ್ಥೆ ಪರವಾಗಿಲ್ಲ, ಚೆನ್ನಾಗಿದೆ. ಶಾಂತಿ ನೀರು ಬರ್ತಿದ್ದಾವೆ ಇಲ್ಲಿ. ಯಾಕಂದರೆ ಇಲ್ಲಿ ನಮ್ಮ ಟೋಟಲ್ ವಿದ್ಯಾನಗರದಲ್ಲಿ ಸಾಲ್ಟ್ ನೀರು ಉಪಯೋಗಿಸ್ತಿದ್ರು. ಸೊ ಹಂಗಾಗಿ ವಿದ್ಯಾನಗರಕ್ಕೆ ನಮ್ಗೆ ನೀರು ಬೇಕಾಗಿದ್ದು. ವಿದ್ಯಾನಗರ ನೀರು ಬೇಕಾಗಿದ್ದಾಗೆಲ್ಲ 6 ಲಕ್ಷ ದುಡ್ಡು ಕಟ್ಟಬೇಕು, 12 ಲಕ್ಷ ದುಡ್ಡು ಕಟ್ಟಬೇಕು ಅಂತ ಹೇಳಿದ್ರು. ಅದಕ್ಕೆ ಹೋರಾಡಿ DC ಹತ್ರ ಹೋಗಿ ಪರ್ಮಿಷನ್ ತೊಗೊಂಡು ಎಲ್ಲರ ಕಡೆ ನಾವು ಕಟ್ತೀವಿ ಅಂತ ಹೇಳ್ಬಿಟ್ಟು ನೀರನ್ನು ತೊಗೊಂಡ್ಬಂದ್ವಿ. ಇವಾಗ ನೀರಿಂದು ವಿದ್ಯುತ್ ಯಾವುದೇ ತೊಂದರೆ ತೊಂದರೆ ಇಲ್ಲ ಸರ್. ಈಗ ರಾಜಕೀಯ ಇನ್ನೂ 1 ವರ್ಷ 2 ತಿಂಗಳ ಅವಧಿ ಇದೆ. 2 ತಿಂಗಳಿದೆ ಅವಧಿಯೊಳಗೆ ಇನ್ನೂ ನೀವೇನು ಈಗ 4 ವರ್ಷದೊಳಗೆ ಪ್ಲಾನ್ ಹಾಕೊಂಡಿರ್ತೀವಿ, 5 ವರ್ಷ ಇಷ್ಟು ಕಂಪ್ಲೀಟ್ ಮಾಡ್ಬೇಕು ನಾವು ವರ್ಕ್ ಅಂತ ಗುರಿ ಇಟ್ಕೊಂಡು ಬಂದಿರ್ತೀರ. ಅಷ್ಟು ಗುರುಗಳಿಗೆ ಏನೇ ಎಷ್ಟೆಲ್ಲ ತಲುಪಿದ್ರೆ ಇನ್ನೇ ತಲುಪಬೇಕಾಗಿರೋದು ಎಷ್ಟಿದೆ ಸರ್? ನನ್ನ ವಾರ್ಡಲ್ಲಿ ಮಾಡ್ಬೇಕಂತ ಕೆಲಸ ಏನಿದೆ ಅಲ್ಲೆಲ್ಲ ಮುಗಿಸ್ಬಿಟ್ಟಿದ್ದೀನಿ. ಇವಾಗ ನನ್ನ ವಾರ್ಡಿಗೆ ನಾನು ಪ್ರಾಮುಖ್ಯತೆ ಕೊಡ್ತಿಲ್ಲ, ಬೇರೆ ವಾರ್ಡ್ಗೂ ಪ್ರಾಮುಖ್ಯತೆ ಕೊಡ್ತಾ ಇದ್ದೀನಿ. ಈಗ ಏನೇನು ಮಾಡೋದು ಪೆಂಡಿಂಗ್ ಇದೆ ಸರ್ ನಿಮ್ಮ? ಇದು ಇಲ್ಲೇನಲ್ಲ, ಇವಾಗ ಜನ ಕೇಳೋದಿಷ್ಟೇ, ನೀರು, ದೀಪ, ರೋಡು. ಈ 3 ಬಿಟ್ಟರೆ ಜನ ನಮ್ಮ ಹತ್ರ ಇನ್ನೇನೂ ಅಪೇಕ್ಷೆ ಪಡಲ್ಲ. ದುಡ್ಡು ಬೇಕಾಗಿಲ್ಲ, ಅವ್ರು ಏನೂ ಬೇಕಾಗಿಲ್ಲ. ಈ 3 ಒಬ್ಬ ಸದಸ್ಯನಾಗಿ ಇವು ಮಾಡಲಿಲ್ಲ ಅಂದರೆ ಅರ್ಹತೆ ಆಗ್ಬಿಡ್ತಾರೆ. ಈ 3 ಜನ ನಂಬ್ಕೊಂಡು ಹೋಗ್ತಕ್ಕಂಥ ಜನಗಳಿಗೆ ಈ 3 ಫೆಸಿಲಿಟಿ ಕೊಟ್ಟರೆ ಜನ ಮತ್ತೆ ಇನ್ನೇನೇನು ಕೇಳಲ್ಲ. ಯಾವುದೇ ಸದಸ್ಯ ಆಗಿ ನಾನಂತಲ್ಲ, ಯಾವುದೇ ಒಬ್ಬ ಗ್ರಾಮ ಪಂಚಾಯತ್ ಮೆಂಬರ್ ಆಗಲಿ ಆ ಒಂದು ವಾರ್ಡಿಂದ ಗೆದ್ದಾಗ ಆ ಜನಗಳಿಗೆ ಆ ಫೆಸಿಲಿಟಿ ಮಾಡ್ಕೊಡ್ಬೇಕು. ಫೆಸಿಲಿಟಿ ಯಾರು ಫೆಸಿಲಿಟಿ ಅದೇ ಕೇಳೋದಿಷ್ಟೇ, ಮೂರೇ: ನೀರು, ವಿದ್ಯುತ್, ರೋಡ್. ಇದನ್ನು ಬಿಟ್ಟರೆ ನಮಗೆ ಬಟ್ಟೆ ಕೊಡಿಸ್ರಿ, ನಮ್ಮ ಅನ್ನ ಕೊಡಿಸೋದು ಯಾರಿಗೆ ಕೇಳೋದು? ಸೊ ಒಬ್ಬ ಸಾಮಾನ್ಯ ವ್ಯಕ್ತಿ ಕೇಳ್ತಕ್ಕಂಥ ಕ್ವಶನ್ಗಳು ಪ್ರತಿಯೊಬ್ಬರು ಇದನ್ನೇ ಕೇಳೋದು. ಇವತ್ತು ಅದೇ ಗ್ರಾಮ ಮಟ್ಟದಲ್ಲಿ ಮಾಡಿದ್ರೆ ಮಾತ್ರ ಕೆಲಸ ಕಾರ್ಯಗತ ಆಗೋದು. ಇವಾಗ MLA ಮಾಡಲ್ಲ, MP ಮಾಡಲ್ಲ, MLC ಮಾಡಲ್ಲ. ಸೊ ಟೋಟಲಿ ಕೆಲಸ ಗ್ರಾಮ ಪಂಚಾಯತ್ ಫುಲ್ ಅಧಿಕಾರ ಕೊಟ್ಟೈತಿ ಇವಾಗ. ಮೊದಲಂದರೆ TP ಬರಬೇಕು, TPಯಿಂದ ಅದು ಬರಬೇಕಾಯ್ತು. ಈಗ ಫುಲ್ ಅಧಿಕಾರ ಗ್ರಾಮ ಪಂಚಾಯತ್ ಕೊಟ್ಟಿರೋದ್ರಿಂದ ಈ ಒಂದು ಯುಟಿಲೈಸ್ ಮಾಡ್ಕೋದು. ಗ್ರಾಮ ಪಂಚಾಯತ್ ಸದಸ್ಯರಾಗಲಿ, ಒಂದು PDO ಆಗಲಿ, ಇಲ್ಲಿರ್ತಕ್ಕಂಥ ಯಾಕಂದರೆ ಲೋಕಲ್ ಸಮಸ್ಯೆ ಗೊತ್ತಾಗೋದು ಗ್ರಾಮ ಸದಸ್ಯರಿಗೆ ಮಾತ್ರ. ಹೌದು. ಈಗ MLA ಏನು ಗೊತ್ತಾಗುತ್ತೆ. ಈಗ ಜನಗಳು ಕೇಳದೆ ಗ್ರಾಮ ಪಂಚಾಯತ್ ಬರ್ತಾರೆ, ಒಂದು ನೀರು ಸರಿ ಇಲ್ಲ ಸರ್, ನೀರು ಸರಿ ಇಲ್ಲ ಸರ್. ಈಗ ಏನೇ ಬೆನಿಫಿಟ್ ಮಾಡ್ಕೊಂಡ್ರು ನಾವೊಬ್ಬ ಸದಸ್ಯ ಮಾಡತಕ್ಕಂಥ ಒಂದು ಬೆನಿಫಿಟ್ ಪಡ್ಕೊಳ್ಳೋದು ಯಾರು? ಒಬ್ಬ MLA MP. ಈಗ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ MLA MP ಮಾಡ್ಬೋದು, ಅದೇ MLA MP ಬಂದು ಗ್ರಾಮ ಪಂಚಾಯತ್ ಮೆಂಬರ್ ಸೆಲೆಕ್ಟ್ ಮಾಡೋಕ್ಕಾಗಲ್ಲ. ಆ ವಿಷಯ ನಾವು ಜನಗಳಿಗೆ ಮುಟ್ಟಿಸ್ಬೇಕಷ್ಟೇ. ಈಗ ಅವ್ರೇನು ತಿಳ್ಕೊಂಡಿರ್ತಾರೆ, ಗ್ರಾಮ ಪಂಚಾಯತಿಗೆ ಏನು ಅವ್ರಿಗೂ ಬರುತ್ತೆ, ಏನೋ ನಮಗೆ ಮಾಡ್ತಿಲ್ಲ ಭಾವನೆ ಬರುತ್ತೆ. ಅದನ್ನ ನಾವು ತಿಳಿಯಬೇಕಾಗಿದೆ. ಸರ್, ನೀವು ಯಾವ ಪಕ್ಷದಲ್ಲಿ ತಮ್ಮನ್ನು ತಾವು ಗುರುಸ್ಕೊಂಡಿದ್ದೀರಾ? ನಾನು ಮೊದಲಿಂದಲೂ JDS ನಾಗಿದ್ದೆ. ಈಗ ಮೊನ್ನೆ MLA ಎಲೆಕ್ಷನ್ನಾಗಿ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದೆ. ಕಾಂಗ್ರೆಸ್ಸಿಂದ ಮತ್ತೆ ತಿರ್ಗಾ JDSಗೆ ಸೇರ್ಪಡೆ ಆಗಿದ್ದೆ. ಈಗ ಅಲ್ಲಿ JDS ಅಲ್ಲೇ ಇದ್ದೀರಾ? ಯಾಕಂದ್ರೆ ನಾನು ಸದಸ್ಯತ್ವ JDS ಅಲ್ಲೇ ಇರೋದು, ಬೇರೆ ಪಕ್ಷದಲ್ಲಿ ಸದಸ್ಯತ್ವ ಇಲ್ಲ. ಸೊ ಈಗ ಗೌರ್ಮೆಂಟ್ ಬಂದ್ಬಿಟ್ಟು ಈಗ ಎಲೆಕ್ಷನ್ ನಿಲ್ಬೇಕಂದ್ರೆ ಯಾವುದೇ ಒಂದು ಗ್ರಾಮ ಪಂಚಾಯತ್, ತಾಲೂಕು ಜಿಲ್ಲಾ ಪಂಚಾಯತ್, MLA MP ಯಾವುದಕ್ಕೂ ಒಂದು ವಿದ್ಯಾಭ್ಯಾಸ ಇಷ್ಟೇ ಕಡಿತ ಅಂತ ಮಾಡಿಲ್ಲ, ಅದನ್ನ ಇಷ್ಟೇ ಇರಬೇಕು ಅಂತ. ನಿಮ್ಮ ಅನುಭವ ಮುಖಾಂತರ ಈ ವಿದ್ಯಾಭ್ಯಾಸ ಹೊಂದಿದ್ರೆ ಅನುಕೂಲನ, ಬರೀ ಅನುಭವ ಸಾಕು ಅಂತಾರೆ, ನಿಮ್ಗೆ ಏನು ಅನ್ಸುತ್ತೆ? ಮಸ್ಟು ಎಜುಕೇಷನನ್ನು ಮಾಡಿದರೆ ಎಲೆಕ್ಷನ್ ಇದರಲ್ಲಿ ಭಾಳ ಒಳ್ಳೆಯದು. ಯಾಕಂದರೆ ಆ ಎಜುಕೇಷನಿಂದ ಮಾಡಿ ಯಾಕೆ ಒಳ್ಳೇದಂತಂದರೆ ಅಟ್ಲೀಸ್ಟ್ ಒಂದು ಪ್ರಪಂಚ ಜ್ಞಾನ ಇರ್ತೈತೆ, ವಿದ್ಯಾರ್ಥಿ ಇರ್ತೈತೆ, ನಾವೇನು ಮಾಡಬೇಕು ಅಂತ ಇರ್ತೈತೆ. ಸುಮ್ಮನೆ ಏನೂ ಮಾಡಿರೋದಿಲ್ಲ, ಸುಮ್ಮನೆ ಹೋಗಿ ದನಗಾನು ಹುಡುಗ MLA ಅದ, ಅವ್ನಿಗೆ ಏನು ಗೊತ್ತಿರ್ತೈತೆ? ಅವ್ನು ಯಾರೋ ಒಂದು PA ಬರ್ತಾರೆ, PA ಬಂದಿದ್ದಕ್ಕೂ ಸೈನ್ ಅಂತ ಸೈನ್ ಮಾಡ್ತಾರೆ. ಸೈನ್ ಮಾಡೋದ್ರೆ ಸೈನ್ ಮಾಡ್ತಾರೆ, ಅದೇನು ಏನಂತ ಗೊತ್ತಿಲ್ಲ. ಸೊ ನಾವು ಏನೇ ಒಂದು MLA ಆಗಲಿ MP ಆಗಲಿ ಎಲ್ಲಿಂದ ಫಂಡ್ ತರಬೇಕು, ಯಾವ ರೀತಿ ಫಂಡ್ ತರಬೇಕು? ಹಂಗೆ ಸರ್ಕಾರದಲ್ಲಿ ಬೇಕಾದಷ್ಟು ಫಂಡ್ಗಳಿದ್ದಾವೆ. ಈಗ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬಂದಾಗ ಎಷ್ಟು ಬೇಕಾದಷ್ಟು ಇದ್ದಾವೆ. ರೋಜ್ಗಾರ್ ಇದೆ, ಮತ್ತು ಇದು ರಾಜೀವ್ ಗಾಂಧಿ ಇದೆ, ಇದು ಬೇಕಾದಷ್ಟು ಹುಡುಕಿನ ತಂದು ಜನ ಮಾಡೋದಕ್ಕೆ ಮುಗಿಸ್ಬೇಕು. ಒಳ್ಳೆ ಅನುದಾನ ಇರುತ್ತೆ, ಎಲ್ಲಿಂದ ತಗೊಂಡ್ಬರ್ಬೇಕು, ಯಾಕೆ ತಗೊಂಡ್ಬರ್ಬೇಕು? ಯಾಕಂದರೆ ಇದು ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಮನುಷ್ಯನ ಕರ್ತವ್ಯ ಇದು. ಇವತ್ತು ನಾನು ಒಬ್ಬನು DC ಕೇಳ್ಬೋದು, ಸ್ವಾಮಿ ನಾನು ಏರಿಯಾದಲ್ಲಿ ನೀರು ಬರ್ತಿಲ್ಲ, ಯಾಕೆ ಬರ್ತಿಲ್ಲ, ಕೊಡ್ರಿ ನನಗೆ ಅನುದಾನ. ಅದು ಕೇಳಂತ ಯಾರಿಗಿರ್ತೈತೆ? ವಿದ್ಯಾವಂತಿಗೆ ಮಾತ್ರ ಇರ್ತೈತೆ, ಗೊತ್ತಿರ್ತೈತೆ ಯಾರು ತಗೋದ್ರೆ ಏನು ಕೆಲಸ ಆಗುತ್ತೆ ಅಂತ ಗೊತ್ತಿರ್ತೈತೆ. ಮತ್ತೆ ಅದೇ ದಡ್ಡ ಹೋಗ್ಬಿಟ್ಟು ಕೇಳೋಕ್ಕಾಗಲ್ಲ, ಹೌದಾ? ಎಲ್ಲಿ ಹೋಗೋದಂತಾನೆ ಗೊತ್ತಿರೋದಿಲ್ಲ. ಯಾಕಂದ್ರೆ ಅದು ನನ್ನ ಹಕ್ಕದು, ನನ್ನ ಫಂಡಮೆಂಟಲ್ ರೈಟ್ಸ್ ಅದು. ಈಗ ನನಗೆ ಸಿಗ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನ ನನಗೆ ಸಿಕ್ಕಿಲ್ಲ ಅಂದರೆ ನಾನು ಮಾನವನಾಗಿ ಬಿಟ್ಟು ಏನು ಸಾರ್ಥ ಬರ್ತೈತೆ? ಸೊ ಎಜುಕೇಟೆಡ್ ಆದರೆ
ಅವನು ಒಂದು ಅನುಭವ ಇರ್ತದೆ. ಬೇರೆ ಹೋಗಿ ಸ್ವಾಮಿ ಅದು ನನ್ನ ಹಕ್ಕದು, ನನಗೆ ಬೇಕದು ಕೊಡಿ. ಯಾಕೆ ಕೊಡಲ್ಲ? ಯಾಕೆ ಇವತ್ತು ನಾವು ಕಂದಾಯ ಕಟ್ತೀವಿ, ಯಾಕೆ ಕಟ್ತೀವಿ? ಪ್ರತಿನಿಧಿಗಳು ತಿನ್ನಕ್ಕೆ ಕಟ್ತೀವ? ಯಾಕೆ ಇವತ್ತು ಇದೇ ಒಂದು ಏರಿಯಾ ಇದೆ ಅಂತ ಕೇಳಿ. ಈಗ ಒಂದು 4ನೇ ವಾರ್ಡಲ್ಲಿ ಒಂದು ಏರಿಯಾದಲ್ಲಿ ಪ್ರತಿಯೊಂದು ಮನೆಯೂ ಕಂದಾಯ ಕಟ್ತಿದ್ದಾರೆ. ಏನು ಕಟ್ತಿದ್ದಾರೆ? ಈ ಮೆಂಬರ್ಗಳು ತಿನ್ನಕ್ಕೆ ಕಟ್ತಿದ್ದಾರೆ, ಅಧ್ಯಕ್ಷರು ತಿನ್ನಕ್ಕೆ ಕಟ್ತಿದ್ದಾರೆ, ಪಿ ಡಿಗಳು ತಿನ್ನಕ್ಕೆ ಕಟ್ತಾರೆ. ಸೊ ಆ ಫಂಡನ್ನು ಆ ಒಂದು ಏರಿಯಾಕ್ಕೆ ಡೆವಲಪ್ಮೆಂಟ್ ಮಾಡೋಕ್ಕೆ ಇದು ಮಾಡಬೇಕು. ಅದೆಲ್ಲ ಹೋಗಿ ಸೇರುತ್ತೆ, ಅದನ್ನು ನಾವು ತಿಳ್ಕೊಂಡು ಉಪಯೋಗಿಸ್ಬೇಕಷ್ಟೇ. ಈಗ ನಾವು ಕಟ್ಟಿದೀವಿ, ಕಟ್ಟಿಸ್ಕೊಂತಾರೆ ಬಿಡು, ಕಟ್ಟುತ್ತಿದ್ದೀವಿ ಅಷ್ಟೇ ಅಷ್ಟೇ ಇರ್ತಾರೆ ಹೊರತು ಅದು ಎಲ್ಲಿಗೆ ಹೋಗ್ತಿದೆ, ಅದು ಯಾರಿಗೆ ಸೇರುತ್ತೆ? ಪಬ್ಲಿಕ್ಸ್ ತಪ್ಪಿದೆ. ಪಬ್ಲಿಕ್ಸ್ ಬಂದು ಒಬ್ಬ ಮೆಂಬರ್ ಕೇಳಬೇಕು, ಸ್ವಾಮಿ ನಮ್ಮ ಏರಿಯಾದಲ್ಲಿ ನೀವು ಗೆದ್ದಿದ್ದೀರಾ, ಯಾಕೆ ಗೆಲ್ಸಿದ್ವಿ, ನಮ್ಮ ಏರಿಯಾಕ್ಕೆ ನೀವು ಕೆಲಸ ಮಾಡಿ ಕೊಡಬೇಕು ಅಂತ. ಇಲ್ಲಿ ಪಬ್ಲಿಕ್ಸೂ ಬರಲ್ಲ. ಪಬ್ಲಿಕ್ಸು ಬರಲ್ಲ. ಯಾಕಂದ್ರೆ ಪಬ್ಲಿಕ್ಸ್ಗೆ ಕರ್ತವ್ಯ ಇರ್ತದೆ, ಅವ್ರ ಜವಾಬ್ದಾರಿ. ಯಾಕಂದ್ರೆ ನಾನೊಬ್ಬ ಮೆಂಬರ್ ಆಗಿದೆ ಅಂದ್ರೆ ನಂದೇ ಒಬ್ಬದ ಕರ್ತವ್ಯ ಇಲ್ಲ, ಆ ಜನಗಳಿಗೂ ಕರ್ತವ್ಯ ಇರ್ತದೆ. ಅವ್ರು ಬಂದು ಕೇಳಬೇಕು. ಎರಡು ಜನಗಳು ಈ ತೊಂದರೆ ಹೇಳಿದ್ರೆ ಮೆಂಬರ್ ಬಗೆಹರಿಸ್ಬೋದು. ಅವ್ರು ಹೇಳ್ದಲ್ಲೇ ಮೆಂಬರ್ ಏನು ಗೊತ್ತಾಗಲ್ಲ. ಈಗ ನಾನು ಗೆದ್ದ ತಕ್ಷಣ ಫಸ್ಟು ಲೈಟ್ಸ್ ತಂದೆ, 110 ಲೈಟ್ಸ್ ತಂದೆ MP ಫಂಡಿಂದಲೇ. ಅದು MP ಫಂಡಿಂದ ಹೋರಾಡಿ ತಂದಂದರೆ 6 ತಿಂಗಳಾಯಿತು. ಲೈಟ್ಗಳನ್ನೂ ಮುಗಿಸಿದ್ವಿ. ನೀರಿಂದು ಏನು ಸಮಸ್ಯೆ ಇಲ್ಲ ನಮಗೆ. ಆಮೇಲೆ ತಿಂಗಳ ಕಸ ಎತ್ತ ವ್ಯವಸ್ಥೆನೂ ಮಾಡಿದ್ವಿ. ಸೊ ಇವಾಗ ನನ್ನ ಒಂದು ಪೀರಿಯಡಲ್ಲಿ ನನ್ನ ವಾರ್ಡಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಯಾವುದೇ ಸಮಸ್ಯೆ ಇಲ್ಲ. ಎಲ್ಲ ಏನು ಸಮಸ್ಯೆ ನಿಭಾಯಿಸಿದ್ದೀರಾ? ನಿಭಾಯಿಸಿದ್ವಿ ಅಂತ. ಯಾಕಂದರೆ ನೀವು 400 ಜನಗಳನ್ನು ಹೋಗಿ ನೀವು ಇಂಟರ್ವ್ಯೂ ಮಾಡ್ಬೋದು. ನಿಮ್ಮ ಮೆಂಬರ್ ಇಲ್ಲಿ ಗೆದ್ದಿರ್ತಕ್ಕಂಥ ಮೆಂಬರ್ ಏನು ಮಾಡಿದ್ದಾರೆ ಅಂತ. ಬಟ್ ಅವ್ರು ಹೇಳೇ ಹೇಳ್ತಾರೆ ಎಲ್ಲ ಫೆಸಿಲಿಟಿನೂ ನಿಲ್ಸಿದ್ವಿ. ಬಟ್ ರೋಡ್ ಅಂತ ನಮ್ಮ ಕೈಯಲ್ಲಿ ಇಲ್ವಲ್ಲ. ರೋಡ್ ಮಾಡಿಸಿದ್ರೆ ಆದ್ರೂ ಮಾಡಿಸ್ಬಿಡ್ತಿದ್ವಿ. ಈಗ ಗ್ರಾಮ ಪಂಚಾಯತಿ ಬಂದು ಎಷ್ಟು ಸೇರುತ್ತೋ ಅಷ್ಟು ಮಾಡಕ್ಕೆ ಈಗ ಕೈಯಿಂದ ಅಂತೂ ಮಾಡಕ್ಕಾಗಲ್ಲ. ಏನು ಸರ್ಕಾರದಿಂದ ನಮ್ಗೆ ಏನೋ ರೋಡ್ ಮಾಡಕ್ಕೆ ನಮ್ಗೆ ಫಂಡ್ ಕೊಟ್ಟಿದ್ರೆ ರೋಡ್ ಮಾಡಿಸೋದಕ್ಕೆ ನಮ್ಗೆ ಇಲ್ಲ, ಪವರ್ ಕೊಟ್ಟಿಲ್ಲ. ಸೊ ಇದೇ ರಾಜಕೀಯದಲ್ಲಿ ಏನು ಮುಂದುವರಿಬೇಕು ಅಂತ ಇಷ್ಟ ಇದೆಯಾ ನಿಮಗೆ? ಮುಂದುವರಿತೀವಿ. ಇದರಲ್ಲಿ ನೆಕ್ಸ್ಟ್ ಟೈಮ್ ZP TP ಮಾಡ್ತೀವಿ. ಯಾಕಂದ್ರೆ ZP ಅಲ್ಲಿ ನಾಡಿದ್ದಲ್ಲ, ಮನೆ ಸೋತಿದ್ದೆ ನಾನು, ಮತ್ತೆ ZP ಆಡ್ತೀವಿ. ಮುಂದೆ ಯಾಕಂದ್ರೆ ದೇವರಿದೆ ಮುಂದೆ. ಯಾಕಂದ್ರೆ ಈ ಒಂದು ವಾತಾವರಣದಲ್ಲಿ ನಮ್ಮಂತ ಎಲೆಕ್ಷನ್ ಎಲ್ಲಕ್ಕೂ ಆಗಲ್ಲ. ಯಾಕಂತ ಹೇಳ್ಬೋದು, ಎಲ್ಲಿ ನೋಡಿದ್ರು ಹಣ ಎಂಡ ಕುಣಿತಾ ಇದೆ. ಸೊ ಅಂತ ಒಂದು ಎಂಡ ಕೊಟ್ಟು ಗೆದ್ದು ಸುಮ್ಮನೆ ರಾಜಕೀಯ ಮಾಡೋದಕ್ಕಿಂತ ಮನೇಲಿ ಆರಾಮ ಇರೋದು ವಾಸ ಏನಂತ ಒಂದೊಂದ್ಸರಿ ಯೋಚನೆ ಮಾಡ್ತಿತ್ತು. ಸೊ ಯಾಕಂತ ಹೇಳಿದ್ರೆ ವಿದ್ಯಾವಂತರು ಯಾವಾಗ ಆಯ್ಕೆ ಆಗಿಬಿಟ್ಟಿದ್ವಿ, ಇದೇ ವಿಧಾನಸಭೆಗಾಗಲಿ ಪಾರ್ಲಿಮೆಂಟ್ಗಾಗಿ ಬರ್ತಾರ, ಆವಾಗ ಚೇಂಜಸ್ ಆಗುತ್ತೆ. ಈ ಸುಮ್ಮನೆ ಯಾರು ಗೊತ್ತಿಲ್ಲ ತಗೊಂಡೋಗಿ ವಿಧಾನಸಭೆ ಬೇಕು, ಲೋಕಸಭೆ CM ಆಗಬೇಕು ಅಂದ್ರೆ ಎಜುಕೇಶನ್ ಅಂತ ಮಾಡಿಲ್ಲ. ಈಗ ಇನ್ನೊಂದು ತಪ್ಪು ಮಾಡಿದೆ ನಮ್ಮ ಸರ್ಕಾರ. ಗ್ರಾಮ ಪಂಚಾಯತಿ ಮಟ್ಟದಿಂದ ಹಿಡಿದು ZP ವರೆಗೂ ರಿಸರ್ವೇಷನ್ ಅಂತ ಮಾಡಿಬಿಡ್ತು. ಗ್ರಾಮ ಪಂಚಾಯತಿ ಬಂದಾಗ ಲಿಸ್ಟ್ ಆಗಬೇಕು, ಲಿಸ್ಟ್ ಜನರಲ್ ಆಗಬೇಕು ಅಂತ ಮಾಡಿತು. ಈಗ ಜಿಲ್ಲಾ ಪಂಚಾಯತಿ ಬಂದಾಗ ಲಿಸ್ಟ್ ಆಗಬೇಕು, ಇದು ಮಾಡಬೇಕು ಅಂತ ಎಲ್ಲ ಬಂದಾಗ ಈ ಒಂದು ಮಿನಿಸ್ಟರ್ ಆಗಬೇಕಾದ್ರೆ ಮುಖ್ಯಮಂತ್ರಿ ಆಗೋದಕ್ಕೆ ಯಾಕೆ ಮಾಡಿಲ್ಲ? ನಮ್ಮ ಸಂವಿಧಾನದಲ್ಲಿ ಅವಕಾಶ ಇಲ್ವಾ? ಮಾಡಿಲ್ಲ. ಈಗೇನಾದ್ರೆ ಈಗ ಜನರಲ್ ಆಗಬೇಕು, SC ST ಆಗಬೇಕು ಅಂತಾರೆ. ಈ SC ST ಹುಡುಗಕ್ಕೆ ಹೋಗ್ತಾರೆ ಅಲ್ಲಿ. ಅಲ್ಲ ಅದೇ ಈಗ ಟೋಟಲಿ ಈ ರಾಜಕೀಯ ಚೌಕಟ್ಟಲ್ಲಿ ಇವೆಲ್ಲ ಬರ್ತವೆ. ಕೆಳಮಟ್ಟದ ರಾಜಕಾರಣ ಅಂದರೆ ಇವಾಗ GP ಗ್ರಾಮ ಪಂಚಾಯತಿ. ಸೊ ಗ್ರಾಮ ಪಂಚಾಯತಿಗಾಗಲಿ, ತಾಲೂಕ್ ಪಂಚಾಯತಿಗಾಗಲಿ, ZPಗಾಗಲಿ ಅಲ್ಲಿ ರಿಸರ್ವೇಷನ್ ಕೋಟ ಅಂತ ಅಂದ್ಬಿಟ್ರು. ವಿಧಾನಸಭೆಗೆ ಯಾಕೆ ತಂದಿಲ್ಲ? ಯಾಕೆ ಕೊಟ್ಟಿಲ್ಲ? ಯಾವಾಗ ಏನಂತಂದರೆ ಇಂಥ ಒಂದು ಇದರಲ್ಲಿ ವಿದ್ಯಾವಂತರು ಆಯ್ಕೆ ಆದಾಗ ಅದಕ್ಕೇನೋ ಒಂದು ಸೊಲ್ಯೂಷನ್ ಕಂಡುಹಿಡಿದ್ದಾರೆ. ಎಲ್ಲ ಇದೆ, ಅವಕಾಶ ಇದೆ. ಈಗ ನಮಗೂ ಗೊತ್ತಿಲ್ಲ ಯಾಕೆ ಮಾಡ್ತಿಲ್ಲ ಅಂತ, ನಮಗೂ ಗೊತ್ತಿಲ್ಲ, ಕಾನ್ಸ್ಟಿಟ್ಯೂಷನಲ್ಲೂ ಇಲ್ಲ, ನಾವು ನೋಡಿಲ್ಲ. ಅದು ನೀತಿ ಎಲ್ಲಿದೆ, ಯಾಕೆ ಮಾಡಿಲ್ಲ? ನಾವು ವಿದ್ಯಾರ್ಥಿ ಹೋರಾಡ್ಬೋದು. ಈಗ 4 ಜನ ದಡ್ಡಿರ್ತಾರೆ, ML ಅವ್ರೇನು ಅಷ್ಟೇ ಮುಗೀತು. ಒಂದು ಸಾರಿ ಫಂಡ್ ಬರ್ತದೆ. ಈಗ ಅವ್ರಿಗೆ 5 ವರ್ಷ ಮುಗಿಸಿದ್ರೆ 1 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಸಂಬಳ ಬರ್ತಿರ್ತದೆ. ಅದು ಫಿಕ್ಸ್. ಅದು ಭಾಳ ತಪ್ಪದು. ಜನಸೇವೆ ಮಾಡೋಕೆ ಬಂದ್ರೆ ನಾವು ಸಂಬಳ ಫಿಕ್ಸ್ ಮಾಡಬೇಕು. ನೋಡಿ ಇವಾಗ ಬೇಜಾರಾಗ್ಬಿಟ್ಟು ಎಲೆಕ್ಷನ್ ನಡೀತಾ ಇದೆ. ಈಗ ಶಿವಮೊಗ್ಗ ಎಲೆಕ್ಷನ್ ನಡೀತಿದೆ. ಅಲ್ಲಿ ಆಲ್ರೆಡಿ MLA ಯಾರು, ಯಡಿಯೂರಪ್ಪ ಅವರು ಈಗ MP ನಿಲ್ತಿದ್ದಾರೆ. ಒಂದು ವೇಳೆ ಗೆದ್ದರು ಅಂತ ಹೇಳಿ ಸೊ ದೇವರಿಂದ ಗೆದ್ದಾದ್ಮೇಲೆ ಮತ್ತೆ MLA ಕ್ಷೇತ್ರ ಕಾಲು ಹಿಡಿತು. ಮತ್ತೆ MLA ಆಡಲೇಬೇಕು. ಯಾರು ದುಡ್ಡದು? ಪಬ್ಲಿಸ್ ಮನೆ ತಾನೆ, ವೇಸ್ಟ್ ತಾನೆ. ಅದೇ ಇವಾಗ ಆಯ್ತು. ನಾನು ಇವಾಗ JDS ಆಗಿ ನಾನು ಕುಮಾರಸ್ವಾಮಿ ಅವ್ರಿಗೂ ಅವರು ನಿಂತಿದ್ದಾರೆ. ಇವಾಗ ಆಲ್ರೆಡಿ ಅವರು MLA, ಈಗ MP ಅದು ವೇಸ್ಟ್ ತಾನೆ. ಮತ್ತೊಂದು ಎಲೆಕ್ಷನ್ ಆಗ್ಬಿಡ್ತಾನೆ. ಈ ಟೋಟಲ್ ಏನು ಮನೆ ನಾವು ವಿದ್ಯಾವಂತರು ಏನಾದರೂ ಸೇರ್ಕೊಂಡ್ರೆ ಬೇಡ ಸಾಕು. ಇಲ್ಲೇ ಸೇವೆ ಮಾಡಿ. ನೀನು ಅಲ್ಲೋಗಿ ಸೇವೆ ಮಾಡೋದೇನು ಬೇಕಾಗಿಲ್ಲ, ಇಲ್ಲೇ ಸೇವೆ ಮಾಡ್ಬೋದಲ್ಲ. ಅದೇ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಕೇಳಿದ್ರೆ ಅದೇ ಸರ್ ಆಗ್ತಿರೋದು. ಒಂದ್ ಕಡೆ ನಿಂತಿರ್ತಾರೆ ಜನ ಸೇವೆ ಮಾಡಕ್ಕೆ, ಅದನ್ನ ಮೊದಲು ಮಾಡ್ತಾರೆ, ಇನ್ನೊಂದಕ್ಕೆ ಇದು ಮಾಡ್ತಾರೆ. ಅದು ಬಿಡು, ಅದು ಬೇರೆ ತಂದ ತಕ್ಷಣ ಫಿಕ್ಸ್ ಮಾಡೋದಾದ್ರೆ ಒಂಥರ, ಅದನ್ನ ಮತ್ತೆ ಎಲೆಕ್ಷನ್ ಮಾಡಬೇಕು, ಅವ್ರನ್ನ ಆಯ್ಕೆ ಮಾಡಬೇಕು ಅಂದ್ರೆ ಈಗ ಜನಗಳಿಗೂ ಕನ್ಫ್ಯೂಸ್. ಟೋಟಲಿ ಪವರು ಗ್ರಾಮ ಪಂಚಾಯತಿಗೆ ಕೊಟ್ಟಂತ ಪವರು ಜಿಲ್ಲಾ ಪಂಚಾಯತ್ಗೆ ಕೊಟ್ಟಿಲ್ಲ.
ಅಷ್ಟು ಫೆಸಿಲಿಟಿ ಇದೆ Facility ಇಲ್ಲಿ ಇದೆ. ಗ್ರಾಮ ಪಂಚಾಯತಿಯಲ್ಲಿ. ಸೊ ಗ್ರಾಮ ಪಂಚಾಯತಿಯಲ್ಲಿ ಬರೀ ಅನ್ಎಜುಕೇಟೆಡ್ ಗೆಲ್ತಾರೆ. ಹೌದು. ಅವ್ರು ಏನಂತ ಈಗ 30 ಫೈನಾನ್ಸಿಯಲ್ಲಿಂದ ಬಂತು, 12 ಫೈನಾನ್ಸಿಯಲ್ಲಿಂದ ಬಂತು, ಏನು ಗೊತ್ತಿಲ್ಲ ಅವ್ರಿಗೆ. ಬಂದ್ರ ಮೀಟಿಂಗಲ್ಲಿ ಒಂದು ತಿಂಡಿ ಕೊಟ್ಟರೆ ತಿಂದ್ರೆ ಹೊರಟು. ಹೋಗ್ತಾರೆ ಅಷ್ಟೇ. ನನ್ನ ವಾರ್ಡಲ್ಲಿ ಏನು ಕೆಲಸ ಆಗಿಲ್ಲ, ಯಾಕಾಗಿಲ್ಲ? ಕ್ವಶನ್ ಮಾಡೋರು ಎಲ್ಲ ಸರ್ ಇಲ್ಲಿ ಕ್ವಶನ್ ಮಾಡ್ತಾರೆ. ಹಾಗಾಗಿ ಈ ಒಂದು ಸಮಾಜದಲ್ಲಿ, ಈ ರಾಜಕೀಯದಲ್ಲಿ ಪ್ರಜ್ಞಾವಂತ ವಿದ್ಯಾವಂತರು ಬಂದರೆ ಮಾತ್ರ ಈ ಸಮಾಜನ ಗೆದ್ದೋದಕ್ಕೆ ಸಾಧ್ಯನೇ. ಈ ABCD ಬರ್ತಿರಲ್ಲ ರಾಜಕೀಯಕ್ಕೆ ಬಂದರೆ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ ನೀವು ಈ ಜನಗಳು ಈಗ ಅನ್ಕನ್ಸ್ಟಂಗ್ ಗೆಲ್ಸಿದ್ದಾರೆ, ಇಷ್ಟು ಇಂಥ ವ್ಯಕ್ತಿ ಬಂದರೆ ಒಳ್ಳೇದು ಅಂದ್ಬಿಟ್ಟು ಗ್ರಾಮದಲ್ಲ ಸೇರಿ ಗೆಲ್ಸಿದ್ದಾರೆ ಅಂತ ಒಂದು ಓಟ್ ಅಮೂಲ್ಯ ಓಟ್ ಹಾಕಿದ್ರು, ಗೆಲ್ಸಿದ್ರೆ ಓಟ್ ಬಿದ್ದಂಗೆ ಅವ್ರು ಬಿದ್ದಂಗೆ ಅಂತ ಅಮೂಲ್ಯವಾದ ಮತ ಹಾಕಿದ್ದಾರೆ ಜನಗಳು ನಿಮಗೆ ಗೆಲ್ಸಕ್ಕೆ. ಅಂತ ಮತದಾರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಂತ ಮತದಾರರಿಗೆ ನಾನು ಇವತ್ತು ಹೇಳ್ಕೊಂತ, ಯಾಕಂದರೆ ಅವ್ರನ್ನ ಯಾವುದೇ ನನ್ನಂತಲ್ಲ ಯಾರೇ ಆಗಲಿ ಒಂದು ಗುರುತಿಸಿ ಒಳ್ಳೆಯವರಿಗೆ ಇವ್ರು ಕೆಲಸ ಮಾಡ್ತಾರೋ ಇಲ್ವೋ, ಇವರು ಒಳ್ಳೆಯರ ಕೆಟ್ಟರ ಯೋಚನೆ ಮಾತಾಡಬೇಕು. ಇವತ್ತು ನಾನು ನನ್ನ ಮತ ಪಡೆಯೋದಕ್ಕೆ ತೊಗೊಂಡೋಗಿ ಒಂದು 100 ರೂಪಾಯಿ ಕೊಟ್ಟ ತಕ್ಷಣ ನನ್ನ ಒಂದು ಮತ ನಾನು 100 ರೂಪಾಯಿ ಮಾಡ್ಕೋಬಾರ್ದು. ಒಳ್ಳೆ ವ್ಯಕ್ತಿ, ಯಾಕಂದರೆ ಇವಾಗ ಸಮಾಜದಲ್ಲಿ ಎಲ್ಲರಿಗೂ ಒಳ್ಳೆ ಕೊಟ್ಟರೆ ಅದು ನಾಳೆಗೆ ಇರುತ್ತೆ ಎಲ್ಲ ಗೊತ್ತಿಲ್ಲ, ಇರಲ್ಲ. ಇಲ್ಲಿ ಕೆಲಸ ಮುಖ್ಯ ಇಲ್ಲಿ. ಸೊ ಇವಾಗ ನಮಗೆ ಏನಿದೆಯಲ್ಲ ವರ್ಕ್ ಮುಖ್ಯ ಇಲ್ಲಿ. ಇವತ್ತು ಏನಾಯ್ತು ಅಂದರೆ ಇವತ್ತು ತಾಂಡಾಡ್ತದೆ ಎಲೆಕ್ಷನಲ್ಲಿ, ಎಂಡ ಕಂಡ ತಾಂಡಾಡ್ತಾ ಇದೆ. ಸೊ ಹಂಗಾಗಿ ಎಲೆಕ್ಷನ್ನು ನಿಂತ್ಕೊಳ್ಳೋಕ್ಕೂ ಎದುರಾಗ್ತದೆ ಕೆಲವರು. ಇವತ್ತು ನಾನೇನೇ ಒಂದು ಎಲೆಕ್ಷನ್ ನಿಂತ್ಕೋಬೇಕಂತಂದರೆ ಇವಾಗ ನೀವು ಪ್ಲೀಸ್ ತಿಳ್ಕೊಬೋದು, ಒಬ್ಬ GP ಒಬ್ಬ ಗ್ರಾಮ ಪಂಚಾಯತಿ ಒಬ್ಬ ಮೆಂಬರು 5 ಲಕ್ಷ 10 ಲಕ್ಷ ಖರ್ಚು ಮಾಡೋದೆಲ್ಲ ನೋಡಿದ್ದೀರಾ? ಇವತ್ತು ಆ ಮಟ್ಟಿಗೆ ಬರ್ತಿದೆ. ಇವತ್ತು ಇಲ್ಲಿ ಬಂದರೆ 5 ಲಕ್ಷ 10 ದುಡ್ಡು ಆಗಲ್ಲ. ಎಲ್ಲಾಗುತ್ತೆ? 5 ಲಕ್ಷ ಕಳಿತೇನೆ ಎಲೆಕ್ಷನ್, ದುಡಿಮೆ ಆಗಲ್ಲ. ಹಾಗಾಗಿ ಇವತ್ತು ತಾಂಡವಾಡ್ತಿದೆ. ಹಾಗಾಗಿ ಗ್ರಾಮ ಪಂಚಾಯತಿ ಮೆಂಬರ್ ಸ್ವಲ್ಪ ಎಜುಕೇಟೆಡ್ ಆಗಿರ್ಬೋದು, ಎಜುಕೇಟೆಡ್ ಯಾರಾದ್ರೇನೆ ಅಂತ. ಬಟ್ ಮತದಾರನು ಅದೇ ನೋಡ್ಬೇಕು ಅಂತ, ಒಬ್ಬ ವ್ಯಕ್ತಿನ ನನಗೆ ಗೆಲ್ಲಿಸ್ಬೇಕೋ ಬೇಡ, ಇವ್ರು ನನ್ಗೆ ಒಳ್ಳೇದು ಮಾಡ್ತಾರೋ ಬೇಡ, ಇವ್ನು ಕರೆಕ್ಟಿವ್ನೋ ನಾನು ಕರೆಕ್ಟಿವ್ನೋ ತಿಳ್ಕೊಬೇಕು. ಯಾಕಂದರೆ ನಮಗೆ ಬೇಕಾದಷ್ಟು ಇವಿದ್ದಾವೆ, ತಿಳ್ಕೊಳ್ಳೋ ಶಕ್ತಿ ಇದೆ. ಸರ್ ನಿಮ್ಮ ರಾಜಕೀಯಕ್ಕೆ ಎಂಟ್ರಿಫೈರ್ ಆಗ್ಬೇಕಾದ್ರೆ ನಿಮ್ಮ ಗಾಡ್ ಫಾದರ್ ಗುರು ಅಂತ ಯಾರನ್ನ ಇದ್ದಾರಾ? ನನ್ನ ಗಾಡ್ ಫಾದರ್ ಗುರು ಅಂತಂದ್ರೆ ಯಾರೂ ಇಲ್ಲ. ಯಾಕಂದರೆ ನನ್ನ ಕಾಲೇಜ್ ಲೆವೆಲಿಂದಲೂ ನಾನು, ಯಾಕಂದರೆ 8ನೇ ಕ್ಲಾಸಿಂದಲೂ ನಾನು ಮಾನಿಟ್ರು ಲೀಡರ್ಶಿಪ್ ಮಾಡ್ಕೊಂಡೇ ಬಂದಿದ್ದು. ಹಾಗಾಗಿ ಸ್ವಂತ ಬೆಳವಣಿಗೆಯಿಂದ ಬಂದಿದ್ದು. ನನಗೆ ಇಲ್ಲಿ ಗಾಡ್ ಫಾದರ್ ಅಂದರೆ ಯಾರು ಇಲ್ಲ. ಮತ್ತು ನನಗೆ ಗಾಡ್ ಫಾದರ್ ಅಂತಂದರೆ ಇಲ್ಲಿ ಫಸ್ಟು ನನಗೆ ಟಿಕೆಟ್ ಕೊಟ್ಟು, ನನಗೆ ಬೇಡ ಅಂತ ಟಿಕೆಟ್ ಕೊಟ್ಟದ್ದು ಜಿಗ್ಬಿಗೆ ನಮ್ಮ ಬಸಣ್ಣವರು, ಕುಮಾರಸ್ವಾಮಿ ಅವರು. ಅವ್ರನ್ನೇ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸಡನ್ನಾಗಿ ಟಿಕೆಟ್ ತಂದು ಕೊಟ್ಟರು ನನಗೆ. ನಾನು 8 ದಿನ ಎಲೆಕ್ಷನ್ ಇದೆ, ಇನ್ನು ಜಡ್ಪಿ ನಿಂತ್ಬಿಡಪ್ಪ ಅಂತ ಅಂದ್ಬಿಟ್ಟು ಏನದಕ್ಕೆ ಅರ್ಥ? ಯಾಕೆ ಆಯ್ತು ಏನಾಗಲಿ ಒಂದೇ ಒಟ್ಟು ಬರಲಿ ನಿಂತ್ಕೊಳ್ರಿ ಅಂತಂದ್ರು. ಸೊ ಒಂದು ಅಭಿಮಾನ ನಾನು ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ ನಿಮ್ಮ ಒಂದು ರಾಜಕೀಯ ಜೀವನ ಹೀಗೆ ಸುಖಕರವಾಗಿರಲಿ ಅಂತ ನಾವು ಆಶಿಸ್ತೀವಿ. ಇನ್ನು ಒಳ್ಳೊಳ್ಳೆ ಅವಕಾಶ ಬಂದ ಭಾಗವಹಿಸಿ ಇನ್ನು ಜನಸೇವೆ ಮಾಡೋಕ್ಕೆ ಎಲ್ಲೆಲ್ಲಿ ಮಾಡಿದ್ದೀರಾ? ಅಲ್ಲಲ್ಲ, ಜನಸೇವೆ ಮಾಡೋದಕ್ಕೆ, ಯಾಕಂದರೆ ನಾನು ಅದನ್ನೇ ಇಷ್ಟದಂಗೆ ಅದನ್ನೇ ಹೇಳ್ತಿದ್ದೀನಿ ನಾನು. ಜನಸೇವೆ ಮಾಡೋದಕ್ಕೆ ವಿದ್ಯಾವಂತರು ಬಂದರೆ ಮಾತ್ರ ಸಾಧ್ಯ, ಅನ್ಎಜುಕೇಟೆಡ್ ಅಂತ ಯಾವತ್ತೂ ಆಗಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ರಾಜಕೀಯ ಜೀವನ ಹೀಗೆ ಸುಖಕರವಾಗಿ ನಾವು ಆಶಿಸ್ತೀವಿ. ಥ್ಯಾಂಕ್ ಯು. ಇಷ್ಟೊತ್ತು ನಿಮ್ಮ ಅಮೂಲ್ಯವಾದ ಸಮಯ ನಮಗೆ ಕಳೆದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.